ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಡೀ ಮನೇನ ತಡಕಾಡಿ ಹುಡುಕಾಡಿದ್ದಕ್ಕೆ ಇಷ್ಟು ಸಿಡಿಗಳು ಸಿಕ್ಕು. ಸಿಡಿ ಹುಡ್ಕೋದಲ್ಲ ಸರು, ಏಜಿಗೆ ಬೇಕಾಗಿರೋ ಸಿಡಿನ ನಾವು ಹುಡುಕ್ಬೇಕು. ಅಕ್ಕ, ಅದನ್ನ ನೋಡೋದಕ್ಕೆ ಅಂತಾನೆ ರಾತ್ರಿ ಎಲ್ಲ ಎಚ್ಚರ ಇದ್ದು ಎಲ್ಲ ಸಿಡಿನೂ ಪ್ಲೇ ಮಾಡಿ ಮಾಡಿ ನೋಡಿದ್ದೀನಿ. ಇದರಲ್ಲೆಲ್ಲ ಬರೀ ಸಿನಿಮಾಗಳಿವೆ, ಹಾಡುಗಳಿವೆ, ಮತ್ತದೇನೋ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಇದೆ. ಏಜೆ ಹೇಳೋ ಥರ ಯಾವ ಸಿಡಿನೂ ಇಲ್ಲ ಇದರಲ್ಲಿ. ಉಳ್ಕೊಂಡಿದ್ದು ಇದೊಂದು ಹೋಪು. ಇದು ಆಗ್ಲಿಲ್ಲ ಅಂದ್ರೆ ಅನ್ಯಾಯವಾಗಿ ಏಜೆಗೆ ಶಿಕ್ಷೆ ಆಗುತ್ತೆ ಸರು. ನೋಡ್ತಿದ್ದಂಗೆ ನಮ್ಮ ಕಣ್ ಮುಂದೆನೆ ಎಲ್ಲ ಕಳ್ಕೋಬೇಕಾಗತ್ತೆ. ನಿಜವಾಗ್ಲೂ ಏಜಿಗೆ ಶಿಕ್ಷೆ ಆಗುತ್ತಾ ಸರು? ಕೋರ್ಟು ಸಾಕ್ಷಿ ಮಾತ್ರ ಕೇಳುತ್ತೆ. ನೀನ್ ಎಷ್ಟು ಒಳ್ಳೆ ವ್ಯಕ್ತಿ, ಎಂತೆಂತ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಕೇಳಲ್ಲ. ಅಕ್ಕ, ನಂಗೇನೂ ಗೊತ್ತಾಗ್ತಿಲ್ಲ. ನಮ್ಮ ಕೈಲಿ ಏನೇನಾಗುತ್ತೋ ಅದೆಲ್ಲ ಮಾಡಿದೀವಿ. ಸಾಕ್ಷಿ ಸಿಗ್ಲಿಲ್ಲ ಅಂತ ಏಜೆಗೇನಾದ್ರೂ ಶಿಕ್ಷೆ ಆದ್ರೆ ಮುಂದೇನಕ್ಕಾಗತ್ತೆ? ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ನಾವಿಷ್ಟೊಂದು ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಹುಡುಕ್ತಿದೀವಿ ಅಂದ್ರೆ ಪಾಪ ಅಲ್ಲಿ ಏಜೆ ಎಷ್ಟು ಫೀಲ್ ಆಗ್ತಾ ಇರ್ಬೋದು ಯೋಚನೆ ಮಾಡು. ನೋಡು, ಆಟದಲ್ಲಿ ನಮ್ಮ ಪ್ರಯತ್ನ ಮುಖ್ಯ. ಗೆಲ್ತೀವೋ ಸೋಲ್ತೀವೋ ಅದು ಮುಖ್ಯ ಅಲ್ಲ. ಆಟದಲ್ಲಿ ಕೊನೆವರೆಗೂ ಇದ್ವಿ ಅನ್ನೋದು ಮುಖ್ಯ. ನಾಳೆ ಹಿಯರಿಂಗ್ ಇರೋದು, ಅಲ್ಲಿವರೆಗೂ ನಮ್ಮ ಹತ್ರ ಟೈಮ್ ಇದೆ. ಬಿಡೋದ್ ಬೇಡ, ಹುಡ್ಕೋಣ, ಎಲ್ಲ ರೀತಿಲೂ ಹುಡ್ಕೋಣ. ಏನಾದ್ರೂ ಒಂದು ಸಾಕ್ಷಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಹೋಗಿ ಏಜೆ ಹೇಗಿದ್ದಾರೆ ಅಂತ ಮಾತಾಡ್ಸ್ಕೊಂಡು ಬರ್ತೀನಿ. ಏಜೆ, ಏಜೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏಜೆ, ಹೇಳು ದುರ್ಗಾ. ನಾಳೆನೇ ಹಿಯರಿಂಗ್ ಅಲ್ವಾ? ನೀವು ಕೇಳಿದ ಸಿಡಿ ಎಲ್ಲೂ ಸಿಗ್ತಾ ಇಲ್ಲ ಏಜೆ. ಮುಂದೆ ನಾವೇನು ಮಾಡಬೇಕು? ನಿಮ್ಮ ಹತ್ರ ಬೇರೆ ಏನಾದರೂ ಐಡಿಯಾ ಇದ್ರೆ ಹೇಳಿ. ಯಾಕೆಂದ್ರೆ ನಮಗೆ ಮುಂದೆ ಏನು ಮಾಡಬೇಕು, ಏನಾಗುತ್ತೆ ಅಂತ ಊಹೆ ಸಹ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿ ಆಗಿದೆ, ಆದರೆ ಏನು ಆಗ್ತಿಲ್ಲ ಅಂದರೆ ನನಗೆ ನಾಳೆ ಹಿಯರಿಂಗ್ ನೆನಪಿಸ್ಕೊಂಡ್ರೆ ಭಯ ಆಗ್ತಿದೆ ಏಜೆ. ದುರ್ಗಾ, ದೇವರು ಮನುಷ್ಯನ ಕೈನ ಕಟ್ಟ ಹಾಕ್ತಾನೆ ಅಂದರೆ ಅವನು ನಮ್ಮ ಪರವಾಗಿ ಕೆಲಸ ಮಾಡಿರ್ತಾನೆ ಅಂತ ಅರ್ಥ. ಆದರೆ ನಮ್ಮ ಕೈಯಲ್ಲಿ ಏನೂ ಆಗ್ತಿಲ್ವಲ್ಲ ಏಜೆ. ನಾವು ಏನೇ ಮಾಡಿದ್ರೂ ರಿಸಲ್ಟ್ ಸಿಗ್ತಾ ಇಲ್ವಲ್ಲ. ಹಾಗಂತ ನಾವು ಡಿಮೋಟಿವೇಟ್ ಆಗಿ ಕೂತ್ರೆ ಪ್ರಯೋಜನ ಇಲ್ಲ ದುರ್ಗಾ. ಮುಂದೇನಾಗುತ್ತೆ ಅಂತ ಯಾರು ಗೊತ್ತು? ಅದೆಲ್ಲ ಗೊತ್ತಿರೋದು ಅವನೊಪ್ಪನಿಗೆ. ಆ್ಯಂಡ್ ಡೆಫಿನೆಟ್ಲಿ ಗಾಡ್ ವಿಲ್ ಆಲ್ವೇಸ್ ಹ್ಯಾವ್ ಬೆಟರ್ ಪ್ಲ್ಯಾನ್ಸ್. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೆ. ನನಗೀಗಲೂ ನಂಬಿಕೆ ಇದೆ, ನನ್ನ ಅಂತರ ಪ್ರೀತಿ ನಿಜಾನೇ ಅನ್ನೋದಾದರೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರ್ತಾನೆ, ನನಗೆ ಬೇಕಾದ ಕೊಟ್ಟೆ ಕೊಡ್ತಾನೆ. ಅಜ್ಜಿ 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 ಅಜ್ಜಿ, ನೀವು ನಿನ್ನೆ ರಾತ್ರಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರಿ. ನಾನಂತೂ ನಿನ್ನೆ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ, ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಅದೇನು ಅಂತ ತೋರಿಸಿ ಅಜ್ಜಿ ಪ್ಲೀಸ್. ಆತ್ರ ನೋಡು, ನಾನು ನಿನಗೆ ರಾಮ್ ಮತ್ತೆ ಅಂತರ ಹೇಗಿದ್ರು ಅನ್ನೋದನ್ನ ತೋರಿಸ್ತೀನಿ. ನೀನದನ್ನ ನೋಡ್ಲೇಬೇಕು ಕಣೆ. ಮತ್ತೆ ತೋರಿಸಿ ಅಜ್ಜಿ, ಆಗ್ಲಿಂದ ಹೇಳ್ತಾನೆ ಇದ್ದೀರಾ. ನೀನು ಏಜಿ ಮತ್ತೆ ಅಂತರ ಅಕ್ಕನ ಮದುವೆ ಆಲ್ಬಮಾ? ತೋರಿಸಿ ತೋರಿಸಿ. ಅಯ್ಯ, ಮದುವೆ ಆಲ್ಬಮ್ ಅಲ್ಲಿ ಏನಿದೆ, ಇದು ಅದಕ್ಕೂ ಮೀರಿದ್ದು. ನೀನೇನಾದ್ರೂ ಅದನ್ನ ನೋಡಿದ್ರೆ
ಈಗಲೇ ಹಾಕೊಂಡು ನನ್ನ ರಾಮನ ಹತ್ರ ಹೊರಟೋಗ್ತೀಯ? ಹಾಗಿದೆ ಗೊತ್ತಾ? ಹೌದಾ ಅಜ್ಜಿ, ನನ್ಗಂತೂ ವೇಟ್ ಮಾಡಕ್ ಆಗ್ತಿಲ್ಲ. ಪ್ಲೀಸ್ 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 ತೋರಿಸಿ ಅಜ್ಜಿ, ಏನಂತ ತೋರಿಸಿ. ಇರು ತೋರಿಸ್ತೀನಿ ಇರು. ಯಬ್ಬ, ನೀವಿಷ್ಟು ಧೈರ್ಯವಾಗಿದ್ದೀರಲ್ಲ, ನಿಮ್ಮ ಧೈರ್ಯನ ನೋಡಿ ನಮಗೆ ಧೈರ್ಯ ಬರುತ್ತೆ. ನೀವಿಷ್ಟು ಪಾಸಿಟಿವ್ ಆಗಿದ್ದೀರಲ್ಲ, ನೀವು ಪಾಸಿಟಿವ್ ಆಗಿರೋದನ್ನ ನೋಡಿ ನಾವೆಲ್ಲರೂ ಪಾಸಿಟಿವ್ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಅದೇನೇ ಆದರೂ ಒಳ್ಳೆಯದಕ್ಕೆ ಅನ್ನೋ ನಂಬಿಕೆ ಬಂದಿದೆ. ಅದೇನೇ ಆಗಲಿ ಏಜೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಒಳ್ಳೇದು ಹಾಗೆ ಆಗತ್ತೆ ದುರ್ಗಾ. ಸತ್ಯ ಅನ್ನೋದು ಸೂರ್ಯ ಇದ್ದ ಹಾಗೆ, ಸ್ವಲ್ಪ ಹೊತ್ತು ಬಚ್ಚಿಡ್ಬೋದು. ಆ ಟೈಮಲ್ಲಿ ಎಲ್ಲ ಕತ್ಲಾಗುತ್ತೆ, ಎಲ್ಲ ಮುಳುಗೋಯ್ತು ಅನ್ಸುತ್ತೆ. ಬಟ್ ಎಂಡ್ ಆಫ್ ಇಟ್ ಅವನು ಮತ್ತೆ ಹೊರಗೆ ಬಂದೇ ಬರ್ತಾನೆ. ಸತ್ಯ ಗೊತ್ತಾಗೇ ಆಗುತ್ತೆ. ಡೋಂಟ್ ವರಿ, ನೀ ಹೋಗು. ಓಕೆ ಅಜ್ಜೆ. ದುರ್ಗಾ. ಹಾಯ್ ಅಜ್ಜೆ. ಥ್ಯಾಂಕ್ ಯು. ಯಾಕೆ ಅಜ್ಜೆ? ಇಂಥ ಟೈಮಲ್ಲಿ ನೀನು ನನ್ನ ಜೊತೆ ನಿಂತಿದ್ದಕ್ಕೆ. ಇಂಥ ಸಿಚುವೇಶನ್ಗಳಲ್ಲಿ ಏನೇ ಆದರೂ ಜೊತೆಲಿ ನಿಂತೀನಿ ಅಂತ ಹೇಳಿರೋ 2 ಜೀವಗಳಿದೆ. ಒಂದು ನೀನು, ಇನ್ನೊಂದು ಲೀಲಾ. ಪಾಪ ಅವಳು ನನಗೋಸ್ಕರ ಎಷ್ಟು ಚಡ್ಪಡಿಸ್ತಾಳೆ, ಎಷ್ಟು ಒದ್ದಾಡ್ತಾಳೆ. ಒಂದಂತೂ ಶೋರ್ ದುರ್ಗಾ, ಇಂಥ ಜೀವಗಳು ನನ್ನ ಸುತ್ತ ಇರೋ ತನಕ ನನಗೆ ಯಾವ ತೊಂದರೆನೂ ಆಗಲ್ಲ. ದೇವರು ಯಾವುದ್ಯಾವುದೋ ರೀತಿಯಲ್ಲಿ ಪವಾಡಗಳನ್ನ ಮಾಡ್ತಾನೆ ಇರ್ತಾನೆ ಅಲ್ವಾ? ಥ್ಯಾಂಕ್ ಯು ಏಜೆ, ಥ್ಯಾಂಕ್ ಯು ಸೋ ಮಚ್. ಅಂತರ ಇವತ್ತು ಇಡೀ ಪ್ರಪಂಚ ನಮ್ಮಿಬ್ಬರು ಪ್ರೀತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆ. ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದೆ. ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಬೇಕಾಗಿರೋದು ನಿನ್ನ ಜವಾಬ್ದಾರಿ. ನಾನು ನಿನ್ನನ್ನು ಪ್ರೀತಿಸಿರೋದು, ನೀನು ನನ್ನ ಪ್ರೀತಿಸಿರೋದು ನಿಜಾನೇ ಅನ್ನೋದಾದರೆ ಆ ಸೀಡಿಗೇನೋ ಒಂದು ದಾರಿ ತೋರಿಸ್ತೀಯ. ಆ ಭಾರ ನಿನ್ನ ಮೇಲೆ ಹಾಕಿದ್ದೀನಿ. ನಿನ್ನ ನಂಬಿದ್ದೀನಿ. ಆ ನಂಬಿಕೆನ ನೀನು ಉಳಿಸ್ಕೋತೀಯ. ಆ ಸಿಡಿ ಸಿಕ್ಕೇ ಸಿಗುತ್ತೆ. ಸಿಡಿ ಸಿಕ್ತು. ಬೇಗ ಬೇಗ ತೋರಿಸಿ ಅಜ್ಜಿ. ಇದನ್ನ ನೋಡ್ಬಿಟ್ರೆ ನೀನ್ ಇವಾಗ ಖುಷಿ ಪಡ್ತಿದ್ಯಲ್ಲ, ಅದ್ರ 2 ಖುಷಿ ಪಡ್ತೀಯ. ಹೌದಾ? ಬನ್ನಿ ಅಜ್ಜಿ, ಬೇಗ ತೋರಿಸಿ. ಬೇಗ ತೋರಿಸಿ. ಅಯ್ಯೋ ಇರಮ್ಮ. I love you, Hindi. ಓ ಹೂಗೆ ಹೂವನೇ ಕೊಡ್ತಾ ಇದ್ದೀನಿ ಅಂತ ಕೋಪನಾ? ಅಲ್ಲ. ಅಲ್ವಾ? ಮತ್ತೆ ಯಾಕೆ ಕೋಪ? ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ವಲ್ಲ, ಅದಕ್ಕೆ. ಅದೇ ಇದು ಏಜೆ ಕೋರ್ಟಲ್ಲಿ ಹೇಳಿದ ಸಿಡಿ ಅಲ್ವಾ? ಇದು ಅಜ್ಜಿ ಹತ್ರ ಹೇಗೆ ಬಂತು? ಜಗಳ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ನೀನ್ ನನ್ನ ಜೊತೆ ಜಗಳ ಮಾಡ್ತಿಲ್ಲ ಅಂದ್ರೆ ನನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂತ ಅರ್ಥ. ನೀನು ಯಾವಾಗಿಂದ ಇಷ್ಟೊಂದೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ?
ಅಂದ್ರೆ ನಾನು ಯೋಚನೆ ಮಾಡಲ್ಲ ಅಂತನಾ? ಹಾಗಲ್ಲ ಹೇಳಿ, ಮುಂಚೆ ಇದೆಲ್ಲ ಇರಲಿಲ್ವಲ್ಲ, ಏನು ಸಡನ್ ಆಗಿ ಅಂತ ಕೇಳ್ತಾ ಇದ್ದೆ. ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಕನ್ಫರ್ಮ್ ಆಯ್ತು ಬಿಡು. ಹಂಗಿರು ಕೋಪದಲ್ಲಿ ಕೆನ್ನೆ ಕೆಂಪಾಗ ಮುಂಚೆ ಪಟ್ಟ ಅಂತ ಮುತ್ಕೊಬಿಡ್ತೀನಿ. ನೋಡ್ತಿದ್ದೀನಿ ರಾಮ್ ಅಂತರನ ಎಷ್ಟು ಪ್ರೀತಿ ಮಾಡ್ತಿದ್ದ ಅಂತ. ಅವಳು ಮನಸ್ಸಲ್ಲಿ ಅಭಿ ಅಂತ ಕರೆದ್ರು ಇವನ್ ಕನ್ಸು ಕಾಣ್ತಿದ್ರು ಎದ್ದು ಬಿಡ್ತಿದ್ದ. ನೀನೊಬ್ಬ ಡಬ್ಬ, 100%. ನಿನ್ ಪ್ರೀತಿ ಡಬ್ಬ, 200%. ಎಲ್ಲಾನು ಡಬ್ಬ 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 ಡಬ್ಬ. ಕರೆಕ್ಟ್. ನೀನು ಇಷ್ಟೆಲ್ಲ ಹೊಗಳಿದ್ಯಾ ಅಂದಮೇಲೆ ನಾನು ಪೇಮೆಂಟ್ ಕೊಡ್ಬೇಕು. ಅಂತರ ಹೂ ಕಣೋ, ನಿನ್ನಂತ್ರನೇ. ನಾನು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ರು ಜಗಳ ಆಡಲ್ಲ ಅಂತ್ಯ. ನೋಡು, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ಇವತ್ತು ನನ್ನ ಜೊತೆ ಜಗಳ ಆಡ್ಲೇಬೇಕು ಅಷ್ಟೇ. ನಿನಗೆ ಇದೆಲ್ಲಿ ಸಿಕ್ತು? ಎಲ್ಲಿ ಸಿಕ್ತು ಅಂದ್ರೆ ನಿನ್ಗೆ ಆಟ ಆಡ್ಸೋಣ ಅಂತ ಎತ್ತಿಟ್ಟಿದ್ದೆ. ಈಗ ಲೀಲಂಗೆ ತೋರಿಸ್ತಾ ಇದ್ದೆ. ಅಯ್ಯಬ್ಬ ರಾಮ್, ಏನಾಯ್ತು? ಬಿಡು ರಾಮ್, ಬಿಡಮ್ಮ. ನಾನು ಈ ಸಿಡಿಗೋಸ್ಕರ ಎಷ್ಟು ಹುಡುಕ್ತಾ ಇದ್ದೆ ಅಂತ ನೀ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಎಲ್ಲರೂ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅಂತಾರೆ. ನನಗೆ ನೀನ್ ದೇವ್ರ ತಾರೆ ಬಂದೆ ಅಮ್ಮ. ನನ್ಗದು ಈಗಲೇ ಬೇಕು. ಅಯ್ಯೋ ಮಾರಾಯ, ಧಾರಾಳವಾಗಿ ತಗೊಳ್ಳೋ. ನೀನೆಲ್ಲೋ ಬೀಳಿಸ್ಕೊಂಡಿದ್ದೆ ಅಂತ ಕಾಣಿಸುತ್ತೆ. ನನಗ್ ಸಿಕ್ತು, ನಾ ಎತ್ತಿಸ್ಕೊಂಡಿದ್ದೆ. ಥ್ಯಾಂಕ್ ಯು. ಹಾಗಿದ್ರೆ ಸಿಡಿ ಬೀಡ್ಸ್ಕೊಂಡಿದ್ದು ನಾನಾ? ಏಜೆ ನನ್ನಿಂದ ಸಿಕ್ಕಾಕೋತಾ ಇದ್ರು. ಕೊನೆಗೂ ಆ ದೇವರು ನನ್ನ ಕೈ ಹಿಡಿದ್ಬಿಟ್ಟ. ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ನೋಡಿದ್ಯಾ, ಒಂದು ಸಿಡಿಗೆ ಇಷ್ಟು ಆಡ್ತಾನೆ ಅಂತಂದ್ರೆ ಅವನ ಮನಸ್ಸಲ್ಲಿ ಎಷ್ಟು ಪ್ರೀತಿ ಇರಬೇಕು ಲೆಕ್ಕ ಹಾಕು. ಈಗ ಒಂದೆರಡು ನಿಮಿಷ ನನ್ನ ಜೊತೆ ಇದ್ನಲ್ಲ, ಅದು ಅಸ್ಲಿ ರಾಮ್. ಇದಕ್ಕೆ ಮುಂಚೆ ಇದ್ದಿದ್ದು ಏಜೆ. ಈಗ ಗೊತ್ತಾಯ್ತಾ ಇಬ್ಬರಿಗೂ ಇರೋ ವ್ಯತ್ಯಾಸ? ಅಜ್ಜಿ, ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ ಆಯ್ತಾ? ಲೀಲಾ ಹುಚ್ಚುಡ್ಗಿ ರಾಮ್ನ ಅಂತರ ನೋಡಿ ಶಾಕ್ ಆಗ್ಬಿಟ್ಲು ಅನ್ಸುತ್ತೆ. ನನ್ನ ಕೈಯಲ್ಲಿ ಏನಿದೆ ನೋಡು. ಹುಚ್ಚಿನ ತರ ಈ ಸಿಡಿಗೋಸ್ಕರ ಹುಡುಕ್ತಾ ಇದ್ದೆ. ಸ್ವಲ್ಪ ಹೊತ್ತು ಮುಂಚೆ ನಿನ್ನ ಹತ್ರ ಬಂದು ಮಾತಾಡ್ಬಿಟ್ಟೋದೆ. ಅಂಡ್ ವಿದಿನ್ ನೋ ಟೈಮ್ ನೀನು ನನ್ನ ಮಾತನ್ನ ಮುಳಿಸ್ಬಿಟ್ಟೆ. ನಮ್ಮಿಬ್ರು ಪ್ರೀತಿ ನಿಜ ಅಂತ ಪ್ರೂವ್ ಮಾಡ್ಬಿಟ್ಟೆ. ದೇವ್ರೆ, ನೀನಿದೆಯಾ ಅನ್ನೋದನ್ನ ನಿರೂಪಿಸ್ಬಿಟ್ಟೆ. ಅಜ್ಜಿ ನಿನ್ನ ರೂಪದಲ್ಲಿ ಬಂದು ಈ ಮನೆ ಯಜಮಾನನ ಉಳಿಸಿದ್ದಾರೆ.
ಸಿಡಿ ಸಿಕ್ಕರೆ ಮಾತ್ರ ಎಜೆ ಕೊಲೆಗಾರ ಅಲ್ಲ, ಅವ್ರು ನಿರಪರಾಧಿ ಅಂತ ಪ್ರೂವ್ ಆಗೋಕ್ ಸಾಧ್ಯ. ಅದೀಗ ಆಗತ್ತೆ. ಎಜೆ ಬಗ್ಗೆ ತಪ್ಪಾಗಿ ಮಾತಾಡೋದು ನಿಲ್ಲುತ್ತೆ. ಜನ ನಿನ್ನ ಬಗ್ಗೆ ಕೆಟ್ಟ ಮಾತಾಡೋದು ತಪ್ಪತ್ತೆ. ಎಲ್ರಿಗೂ ನಮ್ಮ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ನೀನ್ ಯಾವಾಗ್ಲೂ ನಮ್ಮ ಜೊತೆನೇ ಇರೋ, ನಮ್ಮನ್ನ ಕಾಪಾಡ್ತಿರೋ. ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ಎಲ್ಲ ಮುಗಿದೋಯ್ತು, ಇನ್ನೇನಿದೆ ಅಂತ ಅನ್ಸಕ್ ಶುರುವಾಗಿತ್ತು. ಬಟ್ ಇದನ್ನ ನೋಡಿದ್ರೆ ನನ್ನ ಸುತ್ತ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಅನ್ಸ್ತದೆ. ಆ ಶಕ್ತಿ ನನಗೇನು ಆಗಕ್ ಬಿಡಲ್ಲ, ಎಂತ ಸಿಚುವೇಶನ್ ಬಂದರೂ ಉಳಿಸುತ್ತೆ ಅಂತ ಒಂದು ಫೀಲಿಂಗ್ ಶುರು ಆಗಿದೆ ಅಂತ. ನೀನೇ ಆ ಶಕ್ತಿ. ಕೊನೆ ತನಕ ನೀನು ನನ್ನ ಜೊತೆ ಇರ್ತೀಯ ಅಂತ ನಂಬಿದ್ದೀನಿ. ನನ್ನ ಗೆಲ್ಸಿದ್ದಕ್ಕೆ, ನಮ್ಮ ಪ್ರೀತಿ ನೋಡ್ಸಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಂತ. ಎಂಥ ಸಿಚುವೇಶನ್ನೇ ಬಂದರೂ ಏಜನ ಉಳಿಸ್ಕೊಳ್ಳೋ ಶಕ್ತಿ ಕೊಡು. ನನ್ಗಾಗ್ತಿರೋ ಖುಷಿಗೆ ನನ್ಗೆ ನೆಲದ ಮೇಲೆ ನಿಲ್ಲಕ್ಕೆ ಆಗ್ತಿಲ್ಲ, ಹಾರಾಡ್ಬೇಕು ಅನ್ಸ್ತಾ ಇದೆ. ಏನಮ್ಮ ಹೇಳ್ತಾ ಇದೀಯಾ? ನನಗೂ ಒಂದ್ ಸ್ವಲ್ಪ ಅರ್ಥ ಆಗುವಾಗ ಹೇಳೋ, ನಾನು ಖುಷಿ ಪಡ್ತೀನಿ. ಅಪ್ಪ, ಈಚೆಗೆ ಏನ್ ಪ್ರಾಬ್ಲಮ್ ಬಂದಿತ್ತು ಎಲ್ಲ ಸಾಲ್ವ್ ಆಗೋಯ್ತು, ಇನ್ಯಾವ ಪ್ರಾಬ್ಲಮು ಬರಲ್ಲ. ಇನ್ಮೇಲಿಂದ ಹ್ಯಾಪಿ ಹ್ಯಾಪಿ ಹ್ಯಾಪಿ. ಅದು ಎಷ್ಟು ಖುಷಿ ಪಡ್ತೀಯ ಮರಿ. ಈಗ ನನಗೆ ಮೊದ್ಲಿಂದ ಏನಾಯ್ತು ಎಲ್ಲ ಹೇಳು. ಅಯ್ಯೋ ಏನಪ್ಪ ನೀನು, ನೆನ್ನೆಗೆ ನಾಳೆ ನಾಳೆಗೆ, ಇವತ್ ಸಿಕ್ಕಿರೋ ಖುಷಿನ ಎಂಜಾಯ್ ಮಾಡ್ಬೇಕು ಅಷ್ಟೇ. ಅಯ್ಯೋ ಖುಷಿ ಪಡೋಣ ಮರಿ, ಏನಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳು. ಅಪ್ಪ, ಇನ್ಮೇಲಿಂದ ಎಲ್ಲ ಒಳ್ಳೇದಾಗುತ್ತೆ ಅಪ್ಪ. ಈ ದಿನ ಆದಷ್ಟು ಬೇಗ ಬರ್ಲಿ ಅಂತ ನನ್ನ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡಿದ್ದೆ ಗೊತ್ತಾ. ಈಜೆ ಒಳ್ಳೆಯವರು, ಅವ್ರೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗುತ್ತೆ. ಈ ವಿಷಯ ಗೊತ್ತಾದಾಗಿಂದ ನಾನಂತೂ ನೆಲದ ಮೇಲೆಲ್ಲ ಹಾರಾಡ್ಬೇಕನ್ಸ್ತದೆ ಅಪ್ಪ. ಏ ಈಜೆ ತುಂಬಾ ಒಳ್ಳೆಯವರು, ಅವ್ರೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗುತ್ತೆ. ಇವತ್ತು ಕೋರ್ಟಲ್ಲಿ ಫೈನಲ್ ಹಿಯರಿಂಗ್ ಅಲ್ವಾ? ಹೌದು ಸರ್, ಇವತ್ತು ಕೋರ್ಟಲ್ಲಿ ಏಜೇದೇನು ತಪ್ಪಿಲ್ಲ ಅಂತ ಪ್ರೂವ್ ಆಗುತ್ತೆ. ನಾವು ಇವತ್ತು ಕೋರ್ಟಿಗೆ ಹೋಗೋಣವಾ? ಬೇಡ, ಏಜೆ ಯಾರು ಬರೋದು ಬೇಡ ಅಂತ ಹೇಳಿದ್ದಾರೆ. ಲೀಲಾ ಸಹ ಹೋಗ್ತಾ ಇಲ್ಲ. ಅಜ್ಜಿ, ನಾನು ಏಜೆ ಬಗ್ಗೆ ತಿಳ್ಕೋಬೇಕು. ಅವ್ರ ಜೀವನದಲ್ಲಿ ಹಿಂದೆ ಏನಾಗಿತ್ತು ಅಂತ ಇಂಚಿಂಚು ತಿಳ್ಕೋಬೇಕು. ಅವ್ರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ರೇನೆ ಅವ್ರು ಏನು ಅಂತ ನನಗೆ ಗೊತ್ತಾಗೋದು. ಏನಿಲ್ಲ, ಇದ್ದಕ್ಕಿದ್ದಾಗೆ ಹೀಗೆ ಕೇಳ್ತಾ ಇದೀಯಾ? ಅಜ್ಜಿ, ಆ ಸಿಡಿಯಲ್ಲಿ ಏಜೆ ಮತ್ತೆ ಅಂತರಾಕ್ಕನ ನೋಡ್ದಾಗಿಂದ ನನ್ನ ಮನ್ಸೊಂಥರ ಸರಿ ಇಲ್ಲ. ಅಷ್ಟು ಮೃದು ಮನ್ಸಿರೋ ಏಜೆ ಯಾಕೆ ಈ ಥರ ಆಗಿದ್ದಾರೆ? ಅವ್ರು ಮತ್ತೆ ಮುಂಚಿನ ಥರ ಆಗೋಕೆ ಸಾಧ್ಯನೇ ಇಲ್ವಾ? ನನಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನನ್ನ ತಲೆ ಕೊರಿತಾ ಇದೆ. ಅದಕ್ಕೆ ನಾನು ಏಜೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಜ್ಜಿ. ಪ್ಲೀಸ್, ಏಜೆ ಹೇಗಿದ್ರು ಅಂತ ಹೇಳಿ ಪ್ಲೀಸ್ ಅಜ್ಜಿ. ಹೇಳ್ತೀನಿ. ಅವನು ನಿನಗೆ ಏಜೆ, ಅಂತರ ಪಾಲಿಗೆ ಅಭಿ, ನನಗವನ್ ರಾಮ್. ನನಗಿಷ್ಟ ಇರೋದು ಈ ಏಜೆ ಅಲ್ಲ. ಮತ್ತೆ ನಿಮಗೆ ಯಾರು ಇಷ್ಟ? ನನಗೆ ರಾಮೇ ಇಷ್ಟ. ಅಭಿರಾಮ್ ಜಯಶಂಕರ್, ಅಭಿರಾಮ್ ಜಯಶಂಕರ್, ಅಭಿರಾಮ್ ಜಯಶಂಕರ್. ಅಂತರ ಹೋದ್ಮೇಲೆ ಅವನು ಏಜೆ ಆಗ್ಬಿಟ್ನಮ್ಮ. ಆದರೆ ನನಗೆ ನನ್ನ ರಾಮ್ ವಾಪಸ್ ಬೇಕು. ಒಂದಲ್ಲ ಒಂದಿನ ನನ್ನ ರಾಮ್ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೀನಿ. ಅವನನ್ನ ಪ್ರೀತಿಯಿಂದ ಮಾತ್ರ ಗೆಲ್ಲಕ್ಕೆ ಸಾಧ್ಯ.
ಪ್ರೀತಿ ಇಲ್ಲದೆ ಹೋದರೆ ಅವನ ಹತ್ರ ಹೋಗೋಕ್ಕೂ ಆಗೋದಿಲ್ಲ. ನಾನು ಅವನ ಜೀವನದಲ್ಲಿ ಯಾರಾದರೂ ಬರ್ತಾರಾ, ಅವನು ಮರೀದಿರೋ ಅಷ್ಟು ಪ್ರೀತಿ ಕೊಡ್ತಾರಾ, ಅವನನ್ನು ಬದಲಾಯಿಸ್ತಾರ ಅಂತ ಕಾಯ್ತಾ ಇರೋವಾಗ ನೀನು ಅವನ ಜೀವನದಲ್ಲಿ ಬಂದೆ. ನಿನ್ನ ನೋಡಿದ ಮೇಲೆ ನನಗೊಂದು ಹೊಸ ಉತ್ಸಾಹ ಬಂತು. ನೀನು ಬಂದಮೇಲೆ ಅವನನ್ನು ಬದಲಾಯಿಸ್ತೀಯ ಅನ್ನೋ ನಂಬಿಕೆ ನನಗೆ ಬಂತು. ನೀಲಾ, ನನ್ನ ಮಗ ರಾಮ್ನ ವಾಪಸ್ ತಂದ್ಕೊಡೋಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನನಗೆ ಮಾತು ಕೊಡು ಲೀಲಾ, ನನ್ನ ಮಗ ರಾಮ್ನ ವಾಪಸ್ ಕರ್ಕೊಂಡು ಬರ್ತೀಯಾ? ನನಗೆ ಏಜೆ ಬೇಡ, ನನಗೆ ರಾಮ್ ಬೇಕು. ನನಗೆ ನನ್ನ ಮೊದಲಿನ ರಾಮ್ ಬೇಕು. ಹೇಳು ಲೀಲಾ, ನನ್ನ ಮಗನ ವಾಪಸ್ ಕರ್ಕೊಂಬರ್ತೀಯಾ? ಮಾತು ಕೊಡು ಲೀಲಾ, ಪ್ಲೀಸ್ ಮಾತು ಕೊಡು.